ಬಟ್ ಅವರೊಂದು ಕತೆ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ. ಅದಕ್ಕೋಸ್ಕರ ಈಗ ಸೂಕ್ತವಾದ ವ್ಯಕ್ತಿ ಇನ್ನೊಬ್ಬರು ಇದ್ದಾರೆ, ಅವ್ರ ಜೊತೆ ಇಟ್ಕೊಂಡು ಅವರು ಎಲ್ಲ ಅವರ ಅಂದರೆ ಅಜಯ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರು ಶರತ್ ಅನ್ನೋರು ಈ ಕಥೆನ ಪ್ರಾರಂಭ ಮಾಡಿದ್ರು. ವ್ಯಕ್ತಿ ಇನ್ನೊಬ್ಬ ಕತೆಗಾರನ ತರ್ತೀನಿ, ಅವನನ್ನು ಬೆಳೆಸ್ತೀನಿ ಅನ್ನೋದು ಮನಸ್ಸಿದೆಯಲ್ಲ, ಅಲ್ಲೇ ಗೊತ್ತಾಯಿತು ನಮ್ಮ ಚಿತ್ರ ಇದು ಹಿಟ್ ಆಗುತ್ತೆ ಅಂತ. ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪಲ್ಲಿ ಒಂದು ಲವ್ ಸಬ್ಜೆಕ್ಟು. ಅಂಡರ್ವರ್ಲ್ಡ್ ಅಂದರೆ ಗನ್ನು, ಅದು ಬ್ಯಾಕ್ ಡ್ರಾಪಲ್ಲಿ ಲವ್ ಅಂತಂದಾಗ ಲವ್ ಸಿಂಬಲ್ಲೇ ರೋಸು. ಅಂದರೆ ನಾನು ಬೇಗ ಡೈರೆಕ್ಟರ್ ಆಗ್ಬಿಡ್ಬೇಕು, ಕೆಲಸ ಗೊತ್ತಿದ್ದರೆ ಡೈರೆಕ್ಟರ್ ಆಗ್ಬಿಟ್ಟು ಯಾರು ಮಾಡ್ತಾರೆ, ಬಟ್ ಅವರು ಮಾಡ್ತಾರೆ, ನಮ್ಮ ಹೆಸರು ಹಾಕೋಬೇಕು ಅನ್ನೋ ನೆಸಿಟಿ ಇದ್ದಿಲ್ಲ. ಬಟ್ ನಾವು ಕೆಲಸ ಮಾಡ್ತಾಯಿದ್ದು. ಈ ಚಿತ್ರದಿಂದ ಒಬ್ಬ ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಹೀರೋ ಕೊಡ್ತಾ ಇದ್ದೀರಾ. ಅವರ ಸಿನಿಮಾ, ಅವನ ಹೀರೋ ಚೆನ್ನಾಗಿದ್ದಾಗ ಸಿನಿಮಾ ಚೆನ್ನಾಗಿ ಬಂದೇ ಬರುತ್ತೆ. ಇಂಗಳಿಗೆ ನಮಗೇನು ಗೊತ್ತಾ, ನಾವು ಇದು 5 ಲ್ಯಾಂಗ್ವೇಜ್ ಮಾಡಿದ್ದೀವಿ. 5 ಲ್ಯಾಂಗ್ವೇಜ್ನು ಡಬ್ ಮಾಡಿ 5 ಲ್ಯಾಂಗ್ವೇಜ್ ಸೆನ್ಸಾರ್ ಆಗಬೇಕಾದ್ರೆ ಆಯಾ ಲ್ಯಾಂಗ್ವೇಜ್ ಬಂದಾಗ ನೀವು ಕರೆಕ್ಟಾಗಿ ಆಯಾ ಲ್ಯಾಂಗ್ವೇಜ್ ಅಂದರೆ ನಮಗೆ ಡಬ್ ಅನ್ನಿಸ್ತಾ ಇಲ್ಲ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಜನವರಿ 3ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಅದರಲ್ಲಿ ಒಂದು ಸಿನಿಮಾ ತುಂಬ ಸುದ್ದಿ ಮಾಡ್ತಾ ಇರೋದು. ಸಿನಿಮಾದ ಮೇಕಿಂಗಿಂದ. ಸಿನಿಮಾದ ಹೆಸರು ಗನ್ಸ್ ಆ್ಯಂಡ್ ರೋಸಸ್. ಸಿನಿಮಾಗೆ ಬಂಡವಾಳ ಹೂಡಿದಂಥವರು ನಟರಾಜ್ ಅವರು, ಜೊತೆಗೆ ಆ್ಯಕ್ಷನ್ ಕಟ್ ಹಿಡಿದಂಥವ್ರು ಶ್ರೀನಿವಾಸ್ ಕುಮಾರ್ ಅವರು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾಗೆ ಸಂಬಂಧಪಟ್ಟಂಥ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆದಂಥ ವಿಷಯವನ್ನು ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದಾರೆ ನಿರ್ದೇಶಕರು ಮತ್ತು ನಿರ್ಮಾಪಕರು. ಸರ್, ಇಂಡಸ್ಟ್ರಿಯಲ್ಲಿ ಬಹಳಷ್ಟು ವರ್ಷಗಳು ಇದ್ದಂಥವ್ರು, ಸಿನಿಮಾಗಳನ್ನು ನೋಡಿದಂಥವ್ರು, ಸಿನಿಮಾಗಳನ್ನು ಮಾಡಿದಂಥವ್ರು. ಅಜಯ್ ಕುಮಾರ್ ಅಂತಂದರೆ ನಮಗೆ ಗೊತ್ತಿರೋವಂಥ ಹೆಸರು, ತುಂಬ ದೊಡ್ಡ ಮಟ್ಟದ ಹೆಸರು ಮಾಡೋಂಥವ್ರು, ಸ್ಪೆಷಲಿ ಸ್ಕ್ರಿಪ್ಟಲ್ಲಿ ಬಹಳಷ್ಟು ಸಿನಿಮಾಗಳನ್ನು ಸೂಪರ್ ಹಿಟ್ ಮಾಡೋದ್ರಲ್ಲಿ ಒನ್ ಆಫ್ ದ ಮೇನ್ ರೋಲ್ ಅಂದರೆ ಅದು ಅಜಯ್ ಕುಮಾರ್ ಸರ್. ಅವರ ಮಗನ ಇಟ್ಕೊಂಡು ಒಂದು ಸಿನಿಮಾನ ಮಾಡಿದಿರಿ, ಗನ್ಸ್ ಆ್ಯಂಡ್ ರೋಸಸ್. ಸಿನಿಮಾಗೆ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಸಿನಿಮಾದ ಮೇಕಿಂಗ್ ಸೌಂಡ್ ಮಾಡ್ತಾಯಿದೆ. ನಿರ್ಮಾಪಕರಿಂದ ಶುರು ಮಾಡ್ತೀನಿ ನಾನು. ನಿರ್ಮಾಪಕರು ಅನ್ನದಾತರು. ಸರ್, ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಕೊಡ್ತು ಹಿಂದಿನ ಸಿನಿಮಾಗಳಿಗೂ ಈಗಿನ ಸಿನಿಮಾಗೂ? ಈಗಿನ ನಮ್ಮ ಈ ಗನ್ಸ್ ಆ್ಯಂಡ್ ರೋಸಸ್ ಸಿನಿಮಾದಲ್ಲಿ ನೀವು ಹೇಳಿದಾಗೆ ಕತೆಗಾರ ಮತ್ತು ಒಳ್ಳೆಯ ಸ್ಕ್ರಿಪ್ಟ್ ಕೊಟ್ಟು ಹಲವಾರು ಚಿತ್ರಗಳನ್ನ ಸೂಪರ್ ಹಿಟ್ ಮಾಡಿರ್ತಕ್ಕಂಥ ಅಜಯ್ ಕುಮಾರ್ ಅವರ ಮಗ ಅರ್ಜುನ್ ನನ್ನ ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಅದೇ ರೀತಿ ನನ್ನ ಒಡನಾಡಿಯಾದ ಶ್ರೀನಿವಾಸ್ ಕುಮಾರ್ ಅವರು 30 ವರ್ಷಗಳಿಂದ ನನ್ನ ಜೊತೆಯಲ್ಲಿ ಸ್ನೇಹ ಸಂಬಂಧ ಇಟ್ಕೊಂಡಿದ್ದಾರೆ. ಅವ್ರನ್ನ ಒಂದು ನಿರ್ದೇಶಕನಾಗಿ ಮಾಡಬೇಕು. ಅವರು ಸುಮಾರು 150 ಚಿತ್ರಗಳ ಹತ್ತತ್ರ ಸಹಾಯಕ ನಿರ್ದೇಶನ ಕೆಲಸ ಮಾಡಿದ್ದಾರೆ. ಅವರು ಒಂದು ನಿರ್ದೇಶಕ ಪಟ್ಟ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಮೊದಲನೇದಾಗಿ ಈ ಚಿತ್ರ ಮಾಡಬೇಕಾದ್ರೆ ಸ್ಫೂರ್ತಿ ನನ್ನ ಗುರುಗಳು. ನಾನೇನು ನಂಬಿದ್ದೀನಿ, ನನ್ನ ದೈವ ಸ್ವರೂಪಿ ಗುರುಗಳಾದ ಶ್ಯಾಮಶಂಕರ್ ಭಟ್ ಅವರು. ನಾವು ಹೀಗೆ ಒಂದು ಬಾರಿ ಚರ್ಚೆ ಮಾಡ್ತಿದ್ದಾಗ ನಟರಾಜ್ ಅವರೇ ನೀವೊಂದು ಸಿನಿಮಾ ಮಾಡಬೇಕು ಅಂದರು. ನನಗೆ ಸಿನಿಮಾದಲ್ಲಿ ಆಸಕ್ತಿ ಆಗಲಿ, ಆ ಚಿತ್ರರಂಗಕ್ಕೆ ಬರಬೇಕು ಅಂತಾಗಲಿ ಇರಲಿಲ್ಲ. ಅವರು ನನ್ನನ್ನು ಬೇರೆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಿದ್ದವರು ಸಡನ್ನಾಗಿ ಚಲನಚಿತ್ರ ಮಾಡಿ ಅಂದಾಗ ನನಗೆ ಗಾಬರಿ ಆಯಿತು. ಆಯಿತು ಗುರುಗಳು, ಅವರು ಹೇಳಿದ್ದೆ ನಾವು ಯಾವುದು ಇಲ್ಲ ಅನ್ನೋದೇ ಈ ಸಿನಿಮಾನ ಪ್ರಾರಂಭ ಮಾಡೋಕ್ಕೆ ಬಂದೆ. ಯಾವ ದಿನ ನಾನು ಗುರುಗಳು ನನಗೆ ಆದೇಶ ಕೊಟ್ಟರು ಆ ದಿನವೇ ನನ್ನ ನಿರ್ದೇಶಕ ನನಗೆ ಅಲ್ಲಿ ಫೋನ್ ಮಾಡೋದು. ಶ್ರೀನಿವಾಸ್ ಕುಮಾರ್, ನಾಳೆ ಆಫೀಸಿಗೆ ಬಾರಪ್ಪ, ಒಂದು ಫಿಲಮ್ ಮಾಡಬೇಕು, ಹೇಳ್ತೀನಿ ಅಂತ ಹೇಳಿದೆ. ಅದೇ ರೀತಿ ನೆಕ್ಸ್ಟ್ ಡೇ ಅವರು ಬಂದರು. ಈ ಚಿತ್ರದ ಮೂಲ ಕಲ್ಪನೆ ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲ ಅಂದರೆ 10 ಸಿನಿಮಾ 20 ಸಿನಿಮಾ ಕೆಲಸ ಮಾಡೀನಿ ಅನ್ನುವಂಥದ್ದನ್ನು ಸರ್ ತುಂಬ ಕೇಳಿದ್ದೀವಿ. ನೀವು ಕೆಲಸ ಮಾಡಿದಂಥ ಸಿನಿಮಾಗಳ ಸಂಖ್ಯೆ ದೊಡ್ಡ ಮಟ್ಟದ ಸಂಖ್ಯೆ. ಅದರಲ್ಲಿ ಈ ಥರದೊಂದು ಸಬ್ಜೆಕ್ಟನ್ನು ಫಸ್ಟು ಒಬ್ಬ ನಾಯಕ ನಟನಿಗೆ ಹೇಳೋದಕ್ಕಿಂತ ಮುಂಚೆ ಅಜಯ್ ಸರಿಗೆ ಕನ್ವಿನ್ಸ್ ಮಾಡೋದಿಲ್ಲ, ಅದು ಭಾಳ ಕಷ್ಟಕರವಾದಂಥ ಕೆಲಸ. ನಾನು ಅಲ್ಲಿಂದ ಶುರು ಮಾಡ್ತೀನಿ ವಿಷಯನ. ಕತೆ ಅಂದರೆ ಇವಾಗ ಅಜಯ್ ಸಾರು ತುಂಬ ಎಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ ವರ್ಕ್ ಮಾಡ್ತಾಯಿದ್ರು. ಎಲ್ಲ ಸಿನಿಮಾಗಳು ಅಂದರೆ ಎಲ್ಲ ಕಣ್ಣೀರು ತರಿಸುವಂಥ ಸಿನಿಮಾಗಳು. ಅಂದರೆ ಇವಾಗ ಅವ್ರ ಮಗ ಇವಾಗ ಮಾಡ್ತಾಯಿದ್ದಾರೆ ಅಂದಾಗ ನಾವು ಅವರು ಇದಕ್ಕೆ ನಾವು ಸೆಂಟಿಮೆಂಟ್ ಸಿನಿಮಾ ಮಾಡೋಕ್ಕಾಗಲ್ಲ. ಇದು ಕಣ್ಣೀರನ್ನು ಒರೆಸುವಂಥ ಕತೆ ಬೇಕು. ಅದಕ್ಕೆ ಬೇರೆ ಒಂದು ಕತೆ ಹೇಳಿದಾಗ ಸಾರು, ಪ್ರೊಡ್ಯೂಸರ್ ಸಾರು ಅವರು ಕರೆಕ್ಟ್, ಅವರು ಹೀರೋ ನೋಡಬೇಕು ಅಂತಂದರು. ಹೀರೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಯಿತು. ನಾನು ಬೇರೆ ಒಂದು ಸಬ್ಜೆಕ್ಟ್ ಹೇಳಿದ್ದೆ, ಬಟ್ ಅದಾದಮೇಲೆ ಹೀರೋಗೆ ಇದು ಸೂಕ್ತ ಅಲ್ಲ, ಇದು ಅವ್ರಿಗೆ ತಕ್ಕಂತೆ ಬೇಕು ಅಂತಂದಾಗ ಚರ್ಚೆ ನಡೆಯಿತು. ಆಮೇಲೆ ಅಜಯ್ ಸಾರು ಹೌದು, ಅವರನ್ನು ಅಂದರೆ ಅವರು ನಮ್ಮ ಶರತ್ ಅಂತ, ಅವರು ಹೆಂಗು ಇನ್ನು, ಬಟ್ ಅವರೊಂದು ಕತೆ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ. ಅದಕ್ಕೋಸ್ಕರ ಈಗ ಸೂಕ್ತವಾದ ವ್ಯಕ್ತಿ ಇನ್ನೊಬ್ಬರು ಇದ್ದಾರೆ, ಅವ್ರ ಜೊತೆ ಇಟ್ಕೊಂಡು ಅವರು ಎಲ್ಲ ಅವರ ಅಂದರೆ ಅಜಯ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರು ಶರತ್ ಅನ್ನೋರು ಈ ಕಥೆನ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ ಮೇಲೆ ಅದು ಒಂದು ಹಂತಕ್ಕೆ ಬಂದು ಅದು ಸಾರಿಗೆ ಹೇಳಿ ಅದು ಈ ಕತೆ ಆದರೆ ಇದು ಕರೆಕ್ಟಾಗಿ ಶೂಟಬಲ್ ಆಗಿರುತ್ತೆ, ಮುಂದುವರ್ಸೋಣ ಅಂತಂದರು. ಅಲ್ಲಿಂದ ಪ್ರಾರಂಭ ಆಯಿತು.
ಅದಾದಮೇಲೆ ನಾವು ಕತೆಗೆ ಏನೇನು ಬೇಕು ನಾವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಸಾರ್ ಒಂದೇ ಒಂದು ಕಂಡೀಷನ್ ಹೇಳಿದ್ರು, ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸಬಾರ್ದು. ಅಂದರೆ ಬೇರೆ ಇದುವರೆಗೂ ನಾನು ಎಷ್ಟೋ ನಿರ್ಮಾಪಕರು ನೋಡಿದ್ದೀವಿ, ಅವರು ಸ್ಟಾರ್ಟ್ ಮಾಡೋಣ ಅಷ್ಟೇ, ಯಾವ ಫಿನಿಷ್ ಮಾಡೋದು ಗೊತ್ತಿಲ್ಲ. ಸಾರ್ ಹೇಳಿದ ಒಂದೇ ಒಂದು ಮಾತು, ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಕಡೆ ನಿಲ್ಲಿಸಬಾರ್ದು, ಆಗಿದ್ದರೆ ಸ್ಟಾರ್ಟ್ ಮಾಡಿ ಇಲ್ಲದ್ರೆ ಮಾಡಬೇಡಿ ಅಂತಂದರು. ಆವಾಗ ನಾವೆಲ್ಲರೂ, ನಮಗೆ ಅಜಯ್ ಸಾರು ಎಲ್ಲ ಪ್ರತಿಯೊಬ್ಬರು ನಮಗೆ ಕೋಪ್ರೇಟ್ ಮಾಡಿದ್ರು. ಆಮೇಲೆ ಲೊಕೇಶನ್ಗಳು, ಆರ್ಟಿಸ್ಟ್ಗಳು ಏನೇನು ಬೇಕು ಎಲ್ಲರೂ ನಾವು ಇದು ಮಾಡಿಕೊಂಡು ಪ್ರಾರಂಭ ಮಾಡೋದು. ಅದೇ ರೀತಿ ನಾವು ಅಂದ್ಕೊಂಡಂಗೆ ಒಂದೇ ಶೆಡ್ಯೂಲ್, ಅವ್ರು ಒಂದು ದಿವಸನೂ ಗ್ಯಾಪ್ ಕೊಡೋಗಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಅದೇ ರೀತಿ ನಮಗೆ ಅಂದರೆ ಎಲ್ಲ ಪ್ರೊಡ್ಯೂಸರ್ ಬೇರೆಯವರು ನಾಳೆ ಮಾಡ್ಕೊಳ್ಳೋಣ ಅನ್ನೋರು. ನಮ್ಮ ಸಾರ್ ಹಂಗಲ್ಲ, ಅಂದರೆ ಯಾವಾಗ ಅಂದರೆ ಒಂದು ದಿವಸನೂ ನಿಲ್ಲಿಸಬಾರ್ದು, ಆ ಥರ ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋರು. ಅದೇ ರೀತಿ ನಾವು ಕಂಟಿನ್ಯೂ ಮಾಡಿದೋ. ನಾವೊಂದು 48 ಡೇಸ್ ನಾವು ಶೂಟಿಂಗ್ ಮಾಡೋದು, ಫುಲ್ ಬೆಂಗಳೂರಲ್ಲೇ ಸುತ್ತಮುತ್ತ. ಬಟ್ ಇದರಲ್ಲಿ ಎಲ್ಲ ಕಲಾವಿದರು, ತಂತ್ರಜ್ಞರು, ಎಲ್ಲ ಆರ್ಟಿಸ್ಟ್ಗಳು ಎಲ್ಲರೂ ನಮ್ಗೆ ಕೇಳಿದಾಗ ಏನಂತಂದರೆ, ಯಾರು ನಿಮ್ಮ ಡೇಟ್ ಹೇಳಿ ಅಂತ ಹೇಳೋರು ಬರ್ತು, ಬೇರೆ ಏನು ಮಾತಾಡ್ತಾ ಇರಲಿಲ್ಲ. ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಅಷ್ಟೇ. ಇದಕ್ಕಿಂತ ಹೆಚ್ಚಿನದಾಗಿ ಅಜಯ್ ಕುಮಾರ್ ಸ್ವತಃ ಕತೆಗಾರರು, ಅವರೇ ಚಿತ್ರಕಥೆ ಬರೆದು ಅವರೇ ನಿರ್ದೇಶನ ಮಾಡಿ ನಾಯಕನಾಗಿ ನಡೆಸಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಕತೆಗಾರನ ತರ್ತೀನಿ, ಅವನನ್ನು ಬೆಳೆಸ್ತೀನಿ ಅನ್ನೋದು ಮನಸ್ಸಿದೆಯಲ್ಲ, ಅಲ್ಲೇ ಗೊತ್ತಾಯಿತು ನಮ್ಮ ಚಿತ್ರ ಇದು ಹಿಟ್ ಆಗುತ್ತೆ ಅಂತ. ಆಗ ಅವರ ಬಳಿ ಒಬ್ಬ ಶರತ್ ಅಂತ ಏನು ಹುಡುಗ ಇದ್ದ, ಏನು ಯಂಗ್ಸ್ಟರ್, ಈಸ್ 24-25 ಇಯರ್ಸ್ ಇರ್ಬೋದು. ನನ್ನ ಫಸ್ಟು ಶ್ರೀನಿವಾಸ್ ಕುಮಾರ್ ನನ್ನ ಹತ್ರ ಚರ್ಚೆ ಮಾಡಿದಾಗ ನಾನು ಹೀರೋನೇ ನೋಡಿಲ್ಲ. ಆಯಿತು, ಕತೆ ಕರ್ಸಿಯಿಂದ ಅಜಯ್ ಕುಮಾರ್ ಬಂದರು, ಕತೆ ಹೇಳಿದ್ರು ಅವರು ಶರತ್ತು. ಕತೆ ಹೇಳಿದಾಗಲೇ ಇದೆ, ತುಂಬ ಚೆನ್ನಾಗಿದೆ, ಇದನ್ನು ಮಾಡಿರಿ ಅಂದೆ. ಹೀರೋ ಯಾರು? ಅಜಯ್ ಕುಮಾರ್ ಮಗ. ನಾನು ಒಂದು ಫೋಟೋ ನೋಡಿದ್ದೆ, ಆ ಹುಡುಗನ ನೋಡೇ ಇಲ್ಲ ನಾನು. ಸರಿ ಆಯಿತು, ಕತೆ ಎಲ್ಲ ಮಾಡಿದ್ರು, ಚಿತ್ರಕಥೆ ಮಾಡಿದ್ರು ನಾನು ನೋಡಿಲ್ಲ. ಅವ್ರನ್ನ ನೋಡೋದೇ ನಾನು ಸಾಂಗ್ ರೆಕಾರ್ಡಿಂಗಲ್ಲಿ. ಯಾಕೆಂದರೆ ನನಗೆ ಶ್ರೀನಿವಾಸ್ ಕುಮಾರ್ ಮೇಲೆ ಎಷ್ಟು ನಂಬಿಕೆ ಇತ್ತು, ಅಜಯ್ ಕುಮಾರ್ ಮೇಲೂ ಅಷ್ಟೇ ನಂಬಿಕೆ. ಇಲ್ಲ, ಭಾಳ ಅದ್ಭುತ ಅಂತ ಮಾತಿದು. ಅಂದರೆ ನಾವು ಅಜಯ್ ಕುಮಾರ್ ಸರ್ನ ನಾವು ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ, ಸರ್ ನಾವೆಲ್ಲ ಹೈಸ್ಕೂಲ್ ಡೇಸಲ್ಲಿ ಸರ್ ಪೇಪರಲ್ಲಿ ಆರ್ಟಿಕಲ್ ಬರೋದು, ಈ ಸಿನಿಮಾ ಅಂತ. ಕತೆ ಅಜಯ್ ಕುಮಾರ್ ಅಂದರೆ ಬಹಳಷ್ಟು ಸಿನಿಮಾಗಳಿಗೆ ಒಂದು ಮೂಲ ವ್ಯಾಖ್ಯಾನವಾಗಿ ನಿಲ್ಲುವಂಥ ಒಂದು ದೊಡ್ಡ ಶಕ್ತಿ ಅಂದರೆ ಒಬ್ಬ ರೈಟ್ರ್, ಅದು ಅಜಯ್ ಕುಮಾರ್ ಸರ್ ಮೂಲಕ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಅಂಥವ್ರ ಮಗನ ನೀವು ನಾಯಕ ನಟನನ್ನಾಗಿ ಮಾಡಿದ್ದು, ಇದು ನಾವು ಅಜಯ್ ಕುಮಾರ್ ಅಂತ ಒಬ್ಬ ರೈಟ್ರಿಗೆ ಕೊಡುವಂಥ ದೊಡ್ಡ ಗೌರವ ಅಂತ ನಾನು ಇದು ಮನಸಾರೆ ಬಯಸ್ತೇನೆ. ಅದಕ್ಕಿಂತ ಹೆಚ್ಚಿನದಾಗಿ ಅವರು ಬೇರೆ ಯಾವುದಾದ್ರು ಸಿನಿಮಾ ಮಾಡ್ಬೋದಾಗಿತ್ತು, ನನ್ನ ಸಿನಿಮಾದಲ್ಲೇ ಮಾಡಬೇಕು ಅಂತ ಏನು ಇರಲಿಲ್ಲ. ಕಾಂಬಿನೇಷನ್ನು ಶ್ರೀನಿವಾಸ್ ಕುಮಾರ್, ಅಜಯ್ ಕುಮಾರ್, ನಟರಾಜ್ ಸೇರಿಕೊಂಡಾಗ ಒಬ್ಬ ಹೀರೋನ ಹೇಗೆ ನಾವು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಸ್ಬೋದು ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇದು ಫುಲ್ ಕ್ರೆಡಿಟ್ ನನಗಿಂತ ಶ್ರೀನಿವಾಸ್ ಕುಮಾರ್ಗಿಂತ ಅಜಯ್ ಕುಮಾರ್ಗೆ ಹೋಗ್ಬೇಕು. ಇಲ್ಲ, ಸೂಕ್ತವಾದ ಮಾತು. ಮೇಲಾಗಿ ಗನ್ಸ್ ಆ್ಯಂಡ್ ರೋಸಸ್ ಅಂದಾಗ ಇಲ್ಲಿ ಬಹಳಷ್ಟು ಥರದ ಡೈಮೆನ್ಷನ್ಸ್ ಕಾಣುತ್ತೆ. ಒಂದು ಗನ್ಸ್ ಅಂದಾಗ ನಿಮಗೆ ಆಲ್ಮೋಸ್ಟು ಈ ಸಸ್ಪೆನ್ಸು, ಈ ಕ್ರೈಮ್ ರಿಲೇಟೆಡ್ ಕಾಣಿಸುತ್ತೆ. ಮಧ್ಯದಲ್ಲಿ ಇಲ್ಲೊಂದು ಈ ಹೂವನ್ನು ಕೂಡ ತಂದಿಟ್ಟಿದ್ದೀರಿ, ಅಂದರೆ ಟೈಟ್ಲ್ ಕೂಡ ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ ಒಂದು ಸಿನಿಮಾದ ಒಂದು ಇದರಲ್ಲಿ ಅಂತ. ಈ ಟೈಟ್ಲ್ ಹೇಗೆ ವರ್ಕ್ ಮಾಡಿದ್ರಿ? ಈ ಟೈಟ್ಲೇ ಯಾಕೆ ಇಟ್ರಿ, ಬೇರೆ ಟೈಟ್ಲ್ಗಳನ್ನು ಹುಡುಕಿ ಮಧ್ಯೆ? ಅದು ಗುಲಾಬಿ ಹೂವು ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅದಂದರೆ ಇದು ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪಲ್ಲಿ ಒಂದು ಲವ್ ಸಬ್ಜೆಕ್ಟು. ಅಂಡರ್ವರ್ಲ್ಡ್ ಅಂದರೆ ಗನ್ನು, ಅದು ಬ್ಯಾಕ್ ಡ್ರಾಪಲ್ಲಿ ಲವ್ ಅಂತಂದಾಗ ಲವ್ ಸಿಂಬಲ್ಲೇ ರೋಸು, ಅದಕ್ಕೋಸ್ಕರ ಗನ್ಸ್ ಆ್ಯಂಡ್ ರೋಸಸ್ ಅಂತ. ಇದು ತುಂಬ ಚರ್ಚೆ ಆಗಿ ಮೇಲೆ ಇದು ಈ ಕತೆಗೆ ಇದು ಶೂಟಬಲ್ ಆಗಿರುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸಾರ್ ಹೇಳಿದ್ರು. ಎಲ್ಲರೂ ಇದು ಈ ಕತೆಗೆ ಶೂಟಬಲ್ ಆಗಿರುತ್ತೆ. ಆಮೇಲೆ ಒಂದು ಟೈಟ್ಲ್ ಅಂದಾಗ ಒಂದು ವಿಶೇಷ ಇರಬೇಕು. ನಾವು ಮಾಮೂಲಿ ಕಾಮನ್ ಆಗಿ ಟೈಟ್ಲ್ ಇಟ್ಟರೆ ಎಲ್ಲರಿಗೂ ಗೊತ್ತಾಗಲ್ಲ, ಇದು ಒಂದು ಎಲ್ಲರಿಗೂ ರೀಚ್ ಆಗಬೇಕು. ಗನ್ಸ್ ಆ್ಯಂಡ್ ರೋಸಸ್ ಅಂದರೆ ಏನೋ ಒಂದು ಹೊಸ ಇದಿರುತ್ತೆ ಅಂದಾಗ ತೀರ್ಮಾನ ಮಾಡಿದಾಗ ಸಾರ್ ಓಕೆ ಇದು ಮಾಡಿಡ್ಬೋದು ಅಂದರು. ಗನ್ಸ್ ಜೊತೆಯಲ್ಲಿ ಪ್ರೀತಿ ಏನು ಬರುತ್ತೆ, ಪ್ರೀತಿ ಮುಳ್ಳಿನ ಜೊತೆಲಿರುತ್ತೆ ಅಂತ. ದಟ್ ಮೀನ್ಸ್ ಗನ್ಸ್ ಜೊತೆಯಲ್ಲಿ ಪ್ರೀತಿ ಬರ್ತಾ ಇದೆ ಅಂದರೆ ಅದು ಮುಳ್ಳೆ, ಅವಳ ಜೀವನನೂ ಸೊಗಸಾಗಿರಲ್ಲ ಅನ್ನೋದು ಒಂದು ಥೀಮ್ ಇದೆ. ಎರಡನೇದಾಗಿ ನಮ್ಮ ಚಿತ್ರದ ಏನು ಶೀರ್ಷಿಕೆ ಇದೆ, ಈ ಶೀರ್ಷಿಕೆನ ಸೆಲೆಕ್ಟ್ ಮಾಡಿದವ್ರು ಯಾರು? ಈ ನಿಮ್ಮ ಎಷ್ಟೋ ಚಿತ್ರ ಕತೆ ಮಾಡ್ತಾರೆ, ಹೀರೋ ಕತೆ ಹೇಳ್ತೀರಾ, ಹೀರೋಯಿನ್ ಕತೆ ಹೇಳ್ತೀರಾ, ಡೈರೆಕ್ಟ್ರಿಗೆ ಹೇಳ್ತೀರಾ. ಚಿತ್ರದ ಟೈಟ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೀರೋಗೆ ಎಲ್ಲೂ ಅವಕಾಶ ಕೊಡಲ್ಲ. ನಾವು ನಮ್ಮ ಫಿಲಮಲ್ಲಿ ಕೊಟ್ಟಿದ್ದೀವಿ. ನಮ್ಮ ಈ ಟೈಟ್ಲನ್ನು ನಮ್ಮ ಹೀರೋನೇ ಸೆಲೆಕ್ಟ್ ಮಾಡಿರೋದು. ಸೊ ನಾವು ಅಂದ್ಕೊಂಡು ಅವನ ಆಸಕ್ತಿ ಎಷ್ಟಿದೆ, ಅವನು ಈ ಸಿನಿಮಾದಲ್ಲಿ ಮಾಡಿದ್ರೆ ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾನೆ, ಅವನ ಡೆಡಿಕೇಶನ್ ಏನಿರುತ್ತೆ, ಅವನು ಅದನ್ನು ನೋಡ್ದು. ನಾನು ಪ್ರಾಕ್ಟಿಕಲ್ಲಾಗಿ ಶೂಟಿಂಗ್ನಲ್ಲಿ ಯೂಶ್ವಲಿ ನಾನು ಶೂಟಿಂಗ್ ಹೋಗ್ತಿರಲಿಲ್ಲ, ಯಾವಾಗಲೂ 1 hour 2 hours ಇದ್ದಾಗ ಹೋಗ್ತಿದ್ದೆ.
ಹೋದಾಗ ನಾನು ಹೋಗ್ತಿದ್ದು ಯೂಶಲಿ ಸ್ಟಂಟ್ಸ್ ಇದ್ದಾಗ ಜಾಸ್ತಿ ಹೋಗ್ತಿದ್ದೆ. ಏನು ಅಂತ ಫೈಟ್ ಓಕೆ, ತುಂಬ ಸೆಲೆಬ್ರೇಟ್ ಮಾಡಿದಿರ ಆ ಥರ? ಅಲ್ಲ, ಸೆಲೆಬ್ರೇಟ್ ಅಂತಲ್ಲ, ಆ ಒಬ್ಬ ಹೀರೋ ನಿಂತ್ಕೊಬೇಕಾದ್ರೆ ಆ್ಯಕ್ಷನ್ ಇರ್ಬೋದು, ಡೈಲಾಗ್ ಹೇಳ್ಬೋದು, ಏನು ನೀವು ಈ ಸಾಹಸ ದೃಶ್ಯಗಳನ್ನ ಮಾಡ್ತಾನೆ ಅಲ್ಲಿ ಅವ್ನಿಗೆ ಗೊತ್ತಾಗುತ್ತೆ, ಅವನ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ, ಅವನ ಶಕ್ತಿ ಎಷ್ಟಿರುತ್ತೆ ಅನ್ನೋದು ಗೊತ್ತಾಗತ್ತೆ ನಮಗೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಮ್ಮ ಸಾಹಸ ನಿರ್ದೇಶಕರಾದ ಥ್ರಿಲ್ಲರ್ ಮಂಜು ಅವರು ಒಂದು ಫೈಟ್ ಮಾಡ್ತಾಯಿದ್ರು. ಯಾವ ರೀತಿ ಮಾಡ್ತಾಯಿದ್ದ, ಅವನಿಗೆ 5 ನಿಮಿಷ ರೆಸ್ಟ್ ಕೊಡೋಕ್ಕೂ ಬಿಡ್ತಿರಲಿಲ್ಲ, ಅಷ್ಟು ಬ್ಯಾಕ್ ಟು ಬ್ಯಾಕ್ ಮಾಡಿದ್ದಾರೆ. ಅದನ್ನು ಮಾಡಿದ್ದಾನೆ ಆತ. ಈ ಚಿತ್ರದಿಂದ ತುಂಬ ಯಶಸ್ಸನ್ನು ಗಳಿಸ್ತಾರೆ. ಈ ಕನ್ನಡ ಚಿತ್ರಕ್ಕೆ, ಚಿತ್ರರಂಗಕ್ಕೆ ಒಂದು ಅಸೆಟ್ ಆಗ್ತಾನೆ ಅಂತ ನನ್ನ ನಂಬಿಕೆ ಇದೆ. ಇಲ್ಲ, ನೀವು ಥ್ರಿಲ್ಲರ್ ಮಂಜು ಅಂದಾಗ ಪಕ್ಕದಲ್ಲಿ ಒಂದು ಕರೆಂಟ್ ಪಾಸ್ ಆಯ್ತು ಅವ್ರಿಗೆ. ಅಂದರೆ ದೊಡ್ಡ ಮಟ್ಟದ ಜರ್ನಿನ ಮಾಡಿದ್ದಾರೆ ಅವರು ಥ್ರಿಲ್ಲರ್ ಮಂಜು ಸರ್ ಜೊತೆಗೆ. ಸರ್, ಯೂಶಲಿ 5-10 ಸಿನಿಮಾ ಮಾಡಿದ ನಂತರ ನಮ್ಗೆ ಅನಿಸುತ್ತೆ ನಾನು ಆದಷ್ಟು ಬೇಗ ಡೈರೆಕ್ಟರ್ ಆಗಬೇಕು, ಆ ಥರದ ಪ್ರಯತ್ನಗಳು ಆಗ್ತವೆ. ಬಟ್ ನಿಮ್ಮ ವಿಷಯಕ್ಕೆ ಆ ಥರದ ಪ್ರಯತ್ನಗಳ ಮಧ್ಯೆನೂ ಒಂದಷ್ಟು ಟೈಮ್ ತೊಗೊಂಡು ಫೈನಲ್ ಆಗಿ ಗನ್ಸ್ ಆ್ಯಂಡ್ ರೋಸಸ್ ಮೂಲಕ ನೀವು ನಿರ್ದೇಶಕರಾಗಿ ಪೂರ್ಣ ಪ್ರಮಾಣದ ಕ್ಯಾಪನ್ನು ತೊಟ್ಟಿದ್ದೀರಿ. ಈ ಜರ್ನಿ ಏನು ಕಲಿಸ್ಕೊಡ್ತಾರೆ ನಿಮಗೆ? ಸರ್, ಜರ್ನಿ ಅಂದರೆ ನಾವು ಆವಾಗಂದರೆ ಒಂದು ಸಿನಿಮಾ ಒಬ್ಬೊಂದು ಪರ್ಫೆಕ್ಟ್ ಆಗಬೇಕು ಅಂದರೆ ತುಂಬ ಸಿನಿಮಾಗಳು ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ. ಇವಾಗ ನಿಮಗೆ ಗೊತ್ತಿದೆ, ಇವಾಗ ನೀವು ಇವತ್ತು ಕ್ಲಾಪ್ ಹಿಡಿತಾರೆ, ನಾಳೆ ನಾನು ಡೈರೆಕ್ಷನ್ ಮಾಡ್ತೀನಿ ಅನ್ನೋ ಲೆವೆಲ್ಗಿದೆ. ಅಂದರೆ ಆವಾಗ ಏನಂತಂದರೆ, ಅವಾಗ ಒಬ್ಬ ನಿರ್ಮಾಪಕರಾಗಲಿ ಅವರು ಪ್ರತಿಯೊಬ್ಬರು ಅವರಿಗೆ ರೈಟ್ ಪರ್ಸನ್ ಅಂದರೆ ಅದು ಅವರಿಗೆ ಒಂದು ಪ್ರೊಡ್ಯೂಸ್ ಮಾಡ್ತಿದ್ರು, ಅವ್ರು ಸೆಲೆಕ್ಟ್ ಮಾಡ್ತಿದ್ರು. ಆವಾಗ ಒಂದು ಸಿನಿಮಾ ಅಂತಂದರೆ ಎಲ್ಲರೂ ಪರಿಪೂರ್ಣವಾಗಿ ಇರಬೇಕು ಅಂತಿದ್ರು, ಅವ್ರು ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಅಂತ. ಆವಾಗ ನಾವೇನಂದರೆ ನಾವು ಕೆಲಸ ಮಾಡಬೇಕು, ನಾವು ಪರಿಪೂರ್ಣವಾಗಿರಬೇಕು ಅಂದ್ಬಿಟ್ಟು ನಾವೆಲ್ಲರ ಜೊತೆ ಕೆಲಸ ಮಾಡಿದ್ದೀವಿ. ನಮಗೆ ಇದು ಅಂದರೆ ನಾನು ಬೇಗ ಡೈರೆಕ್ಟ್ರ್ ಆಗ್ಬಿಡ್ಬೇಕು, ಕೆಲಸ ಗೊತ್ತಿದ್ದರೆ ಡೈರೆಕ್ಟ್ರ್ ಆಗ್ಬಿಟ್ಟು ಯಾರು ಮಾಡ್ತಾರೆ, ಬಟ್ ಅವರೇ ಮಾಡ್ತಾರೆ, ನಮ್ಮ ಹೆಸರು ಹಾಕೋಬೇಕು ಅನ್ನೋ ನೆನೆಸಿಟ್ಟಿರಲಿಲ್ಲ. ಬಟ್ ನಾವು ಕೆಲಸ ಮಾಡ್ತಾಯಿದ್ದು, ನಮ್ಮ ಕೆಲಸಕ್ಕೆ ಎಲ್ಲೋ ಗುರುತಿಸ್ತಾರೆ ಅಂತ ಅಂದ್ಕೊಂಡು ಅದನ್ನು ನಮ್ಮ ಸಾರು, ನಾನು ಅದು ಹೇಳಿದ್ರಲ್ಲ, ನಾನು ಆ್ಯಕ್ಚುಲಿ ನಾನು ಮೀಟ್ ಮಾಡಬೇಕು ಅಂತ ಹೋಗಿದ್ದು, ಬೇರೆ ಸುಮ್ಮನೆ ತುಂಬ ದಿನಗಳಾಗಿದ್ದು ಮೀಟ್ ಮಾಡಬೇಕು ಅಂತ ಫೋನ್ ಮಾಡಿದಾಗ ಹಿಂಗೆ ಬನ್ನಿ ಶ್ರೀನಿವಾಸ್ ಕುಮಾರ್ ಅಂತಂದರು. ಹೋದಾಗ ಈ ರೀತಿ ಇದೆ ಅಂತಂದರು. ಅದು ಗುರುಗಳ ಆಶೀರ್ವಾದ. ಅದು ಅಂದರೆ ನಾನು ಕೂಡ ದೇವರು ನಂಬಿದ್ದನು. ಅಂದರೆ ದೇವರು ಒಳ್ಳೆ ನಾವು ಎಲ್ಲರೂ ಅವಕಾಶ ಕೊಡ್ತಾರೆ, ಮಾಡ್ತಾರೆ ಅಂತ. ಅದು ಇವರು ಸಾರು ರೂಪದಲ್ಲಿ ನಮಗೆ ಆಶೀರ್ವಾದ ಮಾಡಿದ್ರು. ಇಲ್ಲ, 2025 ಮೊದಲ ವೀಕಲ್ಲಿ, ಅಂದರೆ ಜನವರಿ 1st ವೀಕಲ್ಲಿ ಬಹಳಷ್ಟು ಸಿನಿಮಾಗಳ ಜೊತೆಗೆ ನಿಮ್ಮ ಸಿನಿಮಾ ಕೂಡ ಬರ್ತಾಯಿದೆ. ಸರ್, ಈ ಸಿನಿಮಾದ ಟಾಕ್ ಹೇಗಿದೆ ನಿಮ್ಮ ಪ್ರಕಾರ? ಅಂದರೆ ದುಡ್ಡು ಹಾಕಿದ್ದೀನಿ ಅನ್ನೋ ಕಾರಣಕ್ಕಲ್ಲ, ಈ ಥರದೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಈ ಥರದ ಒಬ್ಬ ಹೀರೋ, ಈ ಥರ ಒಬ್ಬ ಡೈರೆಕ್ಟ್ರು, ಈ ಥರದೊಂದು ಮೇಕಿಂಗ್ ಮಾಡಿದ್ದೀನಿ ನಾನು. ನಿಮ್ಮ ಸುತ್ತಮುತ್ತಲು ಒಂದಷ್ಟು ಜನ ಹೇಳ್ತಿರ್ತಾರೆ, ಸಿನಿಮಾದ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ. ನಿಮ್ಗೆ ಹೇಗೆ ಬೀಳ್ತದೆ ಕಿವಿಗೆಲ್ಲ? ಟೋಟಲ್ ಓವರಾಲ್ ನನ್ನ ಸಿನಿಮಾದಲ್ಲಿ ನನ್ನ ಸ್ನೇಹಿತರಾಗಲಿ ಅಥವಾ ನನ್ನ ಸ್ನೇಹ ವಲಯದಲ್ಲಿ ಒಂದಷ್ಟು ಅಧಿಕಾರಿ ವರ್ಗ ಇದೆ, ಒಂದಷ್ಟು ರಾಜಕಾರಣಿಗಳಿದ್ದಾರೆ. ಅವರೆಲ್ಲ ಹೇಳೋದು ಒಂದೇ, ಹೀರೋ ತುಂಬ ಚೆನ್ನಾಗಿದ್ದಾನೆ, ಹೀರೋ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ, ಅವನಿಗೆ ಒಳ್ಳೆಯ ಭವಿಷ್ಯ ಇದೆ, ಈ ಚಿತ್ರದಿಂದ ಒಬ್ಬ ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಹೀರೋ ಕೊಡ್ತಾಯಿದ್ದೀರಾ. ಅವರ ಸಿನಿಮಾ, ಅವನು ಹೀರೋ ಚೆನ್ನಾಗಿದ್ದಾಗ ಸಿನಿಮಾ ಚೆನ್ನಾಗಿ ಬಂದೇ ಬರುತ್ತೆ. ಜೊತೆಗೆ ಅಜಯ್ ಕುಮಾರ್ ಬ್ಯಾಕ್ಗ್ರೌಂಡ್ ಇದೆ, ಶ್ರೀನಿವಾಸ್ ಕುಮಾರ್ ಅನುಭವ ಇದೆ, ಶರತ್ ಮಾಡಿರ್ತಕ್ಕಂಥ ಕತೆ ಚೆನ್ನಾಗಿದೆ. ನನ್ನ ಮ್ಯೂಸಿಕ್ ಡೈರೆಕ್ಟ್ರು ಅವರು ಕೂಡ ಹೊಸಬ್ರೆ, ಶಶಿಕುಮಾರ್ ಅಂತ, ಅವನು ತುಂಬ ಎಫರ್ಟ್ ಹಾಕಿದ್ದಾರೆ. ಮತ್ತು ಥ್ರಿಲ್ಲರ್ ಮಂಜು, ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಶೋಭರಾಜ್ ಸರ್ ಇರ್ಬೋದು, ಮತ್ತು ನಮ್ಮ ಅವಿನಾಶ್ ಸರ್ ಇರ್ಬೋದು, ಸತೀಶ್ ನೀನಾಸಂ ಅವರಿರ್ಬೋದು, ರಿಚಿ ಇರ್ಬೋದು, ಈ ಥರ ಇವರೆಲ್ಲರೂ ಕೂಡ ಆ ಹೀರೋಗೆ ಏನು ಆ ಹೀರೋನ ಬೆಳೆಸಬೇಕು ಅಥವಾ ಆ ಹೀರೋ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕ್ಕೆ ಅವರೆಲ್ಲ ಎಫರ್ಟ್ ಹಾಕಬೇಕು. ಅವರ ಏನು ಆ್ಯಕ್ಟ್ ಮಾಡಿ ಅವನನ್ನು ಆ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರಲ್ಲ, ಅದು ದೊಡ್ಡದಿದೆ. ಈಗ ಕೆಲವು ಚಿತ್ರಗಳಲ್ಲಿ ಏನಾಗ್ತದೆ, ಹೊಸ ಹೀರೋ ಅಂತ ತಕ್ಷಣ ನಾನು ಮಾಡಲ್ಲ ಅನ್ನೋದು ಒಂದು ಕೇಳ್ತೀವಿ, ನಾವು ಸುಮಾರು ಕಡೆ ಕೇಳ್ತಾ ಇರ್ತೀವಿ. ಈ ಚಿತ್ರದಲ್ಲಿ ಏನಾಯಿತು, ಈ ಎಲ್ಲ ನಟರು ಈ ನಮ್ಮ ನಿರ್ದೇಶಕನಿಗೆ ತುಂಬ ಹತ್ತಿರದಲ್ಲಿದ್ದವರು, ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಮಾಡಿದ್ದಾರೆ. ಹಾಗಾಗಿ ಅವ್ರದ್ದು ಕ್ರೆಡಿಟ್ ಇದೆ. ಎರಡನೇದಾಗಿ ಅಜಯ್ ಕುಮಾರ್ ಮಗ ಅನ್ನೋದು ಒಂದು ಕ್ರೆಡಿಟ್ ಇದೆ. ಹೀಗಾಗಿ ಎಲ್ಲ ಸೇರಿ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ, ನನಗೆ ಖುಷಿ ತಂದಿದೆ ಸಿನಿಮಾ. ಜೊತೆಗೆ ಈ ಸಿನಿಮಾದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ, ಸಿನಿಮಾದ ಒಂದಷ್ಟು ವಿಷಯಗಳಂದರೆ ಅದು ಫಸ್ಟ್ ಲುಕ್ಕು ಅಥವಾ ಟೀಸರು, ಟ್ರೇಲರ್ ಅದೆಲ್ಲವನ್ನು ಹೊರತುಪಡಿಸಿ ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ಟಾಕ್ ಇದೆ. ಅಂದರೆ ಒಂದಷ್ಟು ಗ್ಲಿಮ್ಸ್ ನೋಡಿದಾಗ ಚಾಲೆಂಜಸ್ ಹೇಗಿತ್ತು ಸರ್? ಅಂದರೆ ಒಬ್ಬ ಹೊಸ ಹೀರೋ ಅನ್ನೋದನ್ನು ಹೊರತುಪಡಿಸಿ ಥ್ರಿಲ್ಲರ್ ಮಂಜು ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುವಂಥವ್ರು,
ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ತುಂಬ ಡ್ಯಾಮೇಜಿಂಗ್ ಫ್ಯಾಕ್ಟರ್ಸ್ ತುಂಬ ಇರ್ತಾವೆ, ಅದೆಲ್ಲವನ್ನು ಮೀರಿ ಮಾಡುವಂಥದ್ದು ಹೇಗಿತ್ತು ಆ ಸೆಟ್ಟಲ್ಲೆಲ್ಲ? ನಮ್ಮ ನಿಜವಾಗಿ ಹೇಳಬೇಕು ಅಂದರೆ ನಮ್ಮ ಹೀರೋ ಆಮೇಲೆ ಎಲ್ಲರೂ ನಾವು ಹೊಸಬ ಹೀರೋ ಅಂತಂದರೆ ಹೇಗಪ್ಪ ಹೇಗೆ ಮಾಡ್ತಾರೋ ಇಲ್ವೋ ಅನ್ನೋಂಥ. ಇವಾಗ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರಿಗೆ ಅನಿಸುತ್ತೆ ಇವರು ಫಸ್ಟ್ ಸಿನಿಮಾ, ಮೊದಲನೇ ಸಿನಿಮಾನ, ಇದಕ್ಕೆ ಮುಂಚೆ ತುಂಬ ಸಿನಿಮಾಗಳು ಮಾಡಿದ್ರ ಅನ್ನೋ ಒಂದು ಇದಿರುತ್ತೆ. ಆಮೇಲೆ ಅವರು ಮೊದಲನೇ ಸಿನಿಮಾ ಅನ್ಸ್ಕೊಳ್ಳೋದೇ ಇಲ್ಲ. ಸಾಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ನೋಡಿದ್ರು ಎಷ್ಟು ಮುಂಚೆ ಯಾವ್ದಾರು ಸಿನಿಮಾಗಳು ಮಾಡಿದ್ರಾ ಇವರು ಅಂತ ಕೇಳ್ತಾರೆ. ಹಿಂಗಳಿಗೆ ನಮಗೇನು ಗೊತ್ತಾ, ನಾವು ಇದು 5 ಲ್ಯಾಂಗ್ವೇಜ್ ಮಾಡಿದ್ದೀವಿ. 5 ಲ್ಯಾಂಗ್ವೇಜ್ನೂ ಡಬ್ ಮಾಡಿ 5 ಲ್ಯಾಂಗ್ವೇಜ್ ಸೆನ್ಸಾರ್ ಆಗಬೇಕಾದ್ರೆ ಆಯಾ ಲ್ಯಾಂಗ್ವೇಜ್ ಬಂದಾಗ ನೀವು ಕರೆಕ್ಟಾಗಿ ಆಯಾ ಲ್ಯಾಂಗ್ವೇಜ್ ಅಂದರೆ ನಮಗೆ ಡಬ್ ಅನ್ನಿಸ್ತಾ ಇಲ್ಲ. ಅವ್ರು ನೋಡಿದಾಗ ಮಲಯಾಳಂ ನೋಡಿದಾಗ ಇದು ಮಲಯಾಳಂಗೆ ಶೂಟಬಲ್ ಹೀರೋ ನೀವು ಮೊದಲೇ ಫಿಕ್ಸ್ ಮಾಡಿದ್ರೆ ನೀವು 5 ಲ್ಯಾಂಗ್ವೇಜ್ ಶೂಟಬಲ್ ಆಗೋರು ಅನ್ನೋ ರೀತಿ ರೇರ್ ಆಗುತ್ತೆ. ಆಮೇಲೆ ನಮ್ಮ ಹೀರೋ ಹೆಂಗೆ, ನಮ್ಮ ಅರ್ಜುನ್ ಹೇಗೆ ಅಂತಂದರೆ ಅವರು ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ಡು. ಅವರು ಫೈಟಲ್ಲಾಗಿರ್ಬೋದು, ಸಾಂಗಲ್ಲಾಗಿರ್ಬೋದು, ಯಾರು ಹೊಸಬ ಅಂತ ಅವರು ಇಲ್ಲ. ತಿಲ್ಲನ್ ಮಂಜೂರ್ ಅವರು ಫಸ್ಟ್ ಒಂದು ದಿನ ಸುಮ್ಮನೆ ಗಂದು ನೋಡಿ ಏನು ಮಾಡ್ತಾರೆ ಅಂತ, ಆಮೇಲೆ ಅವರಿಗೆ ಇವರು ಮಾಡ್ತಾರೆ ಅಂದಾಗ ಅವರು ಏನು ರಿಸ್ಕಿ ಶಾಟ್ ಇದ್ರೂ ಕೇರ್ ಮಾಡಿಲ್ಲ, ಅವ್ರು ಆ ರೀತಿ ಮಾಡೋರು. ಆಮೇಲೆ ಹೆಂಗಂದರೆ ನಮ್ಮ ಸಾರ್ ಹೇಳ್ದಂಗೆ ಟೈಮೇ ಕೊಡ್ತಾ ಇರಲಿಲ್ಲ. ಬೇರೆ ಆದರೆ ಒಂದು ಶಾಟ್ ಮಾಡಿಬಿಟ್ಟು ಯಪ್ಪ ನನಗೆ ಆಗಲ್ಲ ಅನ್ನೋರು. ಅವ್ರು ಎಷ್ಟು ಎನರ್ಜಿ ಅಂತಂದರೆ ಸಾಂಗಲ್ಲಿ ಫೈಟಲ್ಲಿ ಅವ್ರಿಗೆ ಒಂದು 5 ನಿಮಿಷ ಕುಂತ್ಕೊಂಡು ಬಿಡ್ತಾ ಇರಲಿಲ್ಲ ನಮ್ಮ ಫೈಟ್ ಮಾಸ್ಟ್ರು. ನಮ್ಮ ಏನು ಡಾನ್ಸ್ ಮಾಸ್ಟ್ರು ಧನಂಜಯ ಇದ್ದಾರಲ್ಲ, ಅವರು ಕೂಡ ಅಷ್ಟೆ ತುಂಬ ಎಫರ್ಟ್ ಹಾಕಿದ್ದಾರೆ. ಆ ಹುಡುಗನಿಗೆ ಹೊಸ ಹೀರೋ ನಾನು ಈ ಥರ ಮೋಲ್ಡ್ ಮಾಡಬೇಕು, ಅವ್ರನ್ನ ಈ ರೀತಿ ತೋರಿಸ್ಬೇಕು ಅಂತೇಳಿ ತುಂಬ ಎಫರ್ಟ್ ಹಾಕಿದ್ದಾರೆ. ಅವ್ರಿಗೂ ನಾವು ಒಂದು ಕ್ರೆಡಿಟ್ ಕೊಡಬೇಕು. ಮೇಲಾಗಿ ನಿಮ್ಮ ಸಿನಿಮಾದ ಬಗ್ಗೆ ನನಗೆ ಒಂಚೂರು ಪ್ರೀತಿ ಜಾಸ್ತಿ ಆಗೋದಕ್ಕೆ ಒಂದು ಕಾರಣ ಅಂದರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕನ್ನಡಕ್ಕಾಗಿ, ಕನ್ನಡ ಸಿನಿಮಾಗಳಿಗಾಗಿ ಬಹಳಷ್ಟು ಜನ ಸೀನಿಯರ್ ಮೋಸ್ಟ್ ರೈಟ್ರುಗಳು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಸು ತಮ್ಮ ಪ್ರಾಣವನ್ನೇ ಲೆಕ್ಕಿಸ್ತು ಕೆಲಸ ಮಾಡಿದ್ದಾರೆ ಸರ್. ಅಂಥದ್ರಲ್ಲಿ ಕೆಲವರನ್ನು ನಾವು ಮರ್ತು ಬಿಟ್ಟಿರ್ತೀವಿ, ಕೆಲವ್ರನ್ನ ತುಂಬ ಗೌರವಯುತವಾಗಿ ನೆನಪಿಟ್ಕೊಂಡು ಅಂಥವ್ರ ಮಕ್ಕಳನ್ನು, ಅದು ಅರ್ಜುನ್ ಅಂತಲ್ಲ ನಾನು ಹೇಳ್ತಿರೋದು, ಅಂಥವ್ರಿಗೆ ಕೊಡುವಂಥ ಒಂದು ಅವಕಾಶದ ಮೂಲಕ ನಾವು ಅವರ ಸರ್ವಿಸಿಗೆ ಕೊಡುವಂಥ ದೊಡ್ಡ ಗೌರವ ಅಂತ ನಾನು ಪರ್ಸ್ನಲ್ ಅನ್ಕೋತೀನಿ. ಇದು ಸರ್ ಮೂಲಕ ಸರ್ ಮಗನಿಗೆ ಸಿಕ್ಕಂಥ ಅವಕಾಶ ಅಲ್ಲ, ಸರ್ ಮೂಲಕ ಅವ್ರ ಮಗನಿಗೆ ಸಿಕ್ತು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಈಗ ಅವನಲ್ಲಿರ್ತಕ್ಕಂಥ ಆಸಕ್ತಿ, ಅವನಲ್ಲಿರ್ತಕ್ಕಂಥ ಡೆಡಿಕೇಶನ್ನು ಮತ್ತು ಅವನಲ್ಲಿ ಆ ಒಂದು ಬಾಡಿ ಫಿಟ್ನೆಸ್ಸು ಅದೆಲ್ಲನೂ ಕೂಡ ಕೌಂಟ್ ಆಗುತ್ತೆ. ಸರ್ ಅಲ್ಲ, ಅದು ಓಕೆ, ಬಟ್ ಹೆಸರಿರ್ತಕ್ಕಂಥವ್ರ ಮಕ್ಕಳೆಲ್ಲ ಹೀರೋ ಆಗಿಬಿಡಲ್ಲ. ಅದಕ್ಕೂ ಅವ್ನು ಕ್ವಾಲಿಫೈ ಆಗಬೇಕಲ್ಲ. ಅದರೊಳಗೆ ಇವನು ಹೈಟು ಮತ್ತು ಅವನ ಪರ್ಸ್ನಾಲಿಟಿ, ಅವನ ಡ್ಯಾನ್ಸು ಮತ್ತು ಏನು ಸಾಹಸ ದೃಶ್ಯಗಳು ಮಾಡ್ತಕ್ಕಂಥದ್ದು, ಆ ಹೆಚ್ಚಿನದಾಗಿ ನಾನು ಇದ್ರೊಳಗೆ ಬೆಳೀಬೇಕು ಅನ್ನೋ ಆಸಕ್ತಿ ಬೇಕು. ಕೆಲವು ಬರ್ತಾರೆ, ದುಡ್ಡಿದೆ ನಾನು ಹೀರೋ ಮಾಡಿಬಿಡ್ತೀನಿ, ಏನೋ ಮಾಡ್ತಾನೆ, ಅವ್ನು ನೋಡೋಕ್ಕೂ ಆಗೋದಿಲ್ಲ, ಏನಿಲ್ಲ, ಆ ಥರ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ ನಾನು ಯಾರನ್ನು ಜಾಸ್ತಿ ಹಚ್ಕೊಳ್ಳಲ್ಲ. ಸಿನಿಮಾ ರಂಗದಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು, ಅಥವಾ ನನ್ನ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ಯಾರನ್ನೂ ಹಚ್ಕೊಳ್ಳಲ್ಲ. ಆ ಹುಡುಗನ ಜಾಸ್ತಿ ಹಚ್ಕೊತೀನಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಅವ್ನು ಇಟ್ಕೊಂಡು 3 ಪಿಕ್ಚರ್ ಮಾಡ್ತೀನಿ ನಾನು. ಯಾಕೆಂದರೆ ಆತ ಬೆಳೀತಾನೆ, ನನಗೆ ಆ ನಂಬಿಕೆ ಇದೆ, ನಮ್ಮ ಗುರುಗಳ ಆಶೀರ್ವಾದ ಇದೆ, ಅವನಲ್ಲಿರ್ತಕ್ಕಂಥ ಆಸಕ್ತಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅವನಲ್ಲಿ ಆಸಕ್ತಿ ಇದೆ. ಒಂದು ಸಮಯ ಬರಬೇಕು, ಆ ಸಮಯ ಜನವರಿ 3ನೇ ತಾರೀಕು ಬರ್ತಾಯಿದೆ. ಎಲ್ಲ ಇಷ್ಟೊತ್ತು ಮಾತಲ್ಲಿ ಪ್ರತಿ ಮಾತಲ್ಲೂ ಹೀರೋನ್ ಬಿಟ್ಕೊಡ್ತಾ ಇಲ್ಲ ಸರ್. ಆ ಪ್ರೀತಿ, ಕನ್ವಿಕ್ಷನ್ ಬಿಟ್ಕೊಡ್ತಲ್ಲ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಇವರೇ ಏನಾಗ್ತದೆ, ಎಷ್ಟು ನಾನೀಗ ಸುಮಾರು ನಮ್ಮ ಚಿತ್ರರಂಗದ ಈ ಕನ್ನಡ ಚಿತ್ರದಲ್ಲಿ ಒಂದು ವರ್ಷಕ್ಕೆ 200ರಿಂದ 250 ಸಿನಿಮಾ ಬರ್ತಾಯಿದೆ. ಯಾವ ಹೀರೋ ಸ್ಟ್ಯಾಂಡ್ ಆಗ್ತಾ ಇದ್ದಾರೆ? ಪ್ರಾಕ್ಟಿಕಲ್ ಮಾತು ಯಾಕೆ ಆಗ್ತಾ ಇಲ್ಲ? ಆಸಕ್ತಿ ಇಲ್ಲ. ಅವ್ರಿಗೆ ಆಸಕ್ತಿ ಇರಲ್ಲ. ಏನೋ ಒಂದು ಬರಬೇಕು, ಒಂದು ಹೀರೋ ಆಗಿಬಿಡಬೇಕು, ನನಗೆ ಸೆಲೆಬ್ರಿಟಿ ಆಗಿಬಿಡಬೇಕು ಅನ್ನೋದಿದೆ. ಬಟ್ ಈತನಿಗೆ ಆಸಕ್ತಿ ಇದೆ. ಸೆಲೆಬ್ರಿಟಿ ಯಾವಾಗ ನೀವು ಅದನ್ನು ಸಾಧನೆ ಮಾಡಿ ತೋರಿಸ್ತೀರಾ, ಸೆಲೆಬ್ರಿಟಿ ನಿನ್ನ ಹಿಂದೆ ಬರುತ್ತೆ, ಸೆಲೆಬ್ರೇಷನ್ ತಾನೇ ಬರ್ತಾ ಇರುತ್ತೆ ಅವಾಗ. ಬಟ್ ಸೆಲೆಬ್ರಿಟಿ ಆಗಬೇಕು, ನಾನು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಹೋದರೆ ಬರೋದಿಲ್ಲ. ಆ ಥರ ನಮ್ಮ ಅರ್ಜುನ್ ಅಲ್ಲ. ಹಾಗಾಗಿ ಅವನಿಗೆ ತುಂಬ ಭವಿಷ್ಯ ಇದೆ. ನಾನೇ 3 ಸಿನಿಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಖಂಡಿತ ಮಾಡ್ತೀನಿ. ಭಾಳ ಅಂದರೆ ಇದು ಏನೋ ಒಂದು ಪ್ರಚಾರಕ್ಕಾಗಿ ಕೆಲವೊಂದು ಜನ ಹೇಳ್ಬಿಡ್ತಾರೆ, ಬಟ್ ಆ ಪ್ರೀತಿ, ಆ ಒಂದು ಕನ್ಸರ್ನ್ ಜೊತೆಗೆ ನಮ್ಮ ಹುಡುಗ ಬೆಳಿಬೇಕು ಅನ್ನೋಂತಹ ನಿಮ್ಮ ನಿರೀಕ್ಷೆ ಇದೆ. ಒಳ್ಳೆಯದಾಗಲಿ ಸರ್. ಜನವರಿ 3ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ. ಈ ಯಾವ ಹಂತಕ್ಕಿದೆ? ಪ್ರಮೋಷನ್ ನಡೀತಾ ಇದೆ ಮತ್ತು ಬೇರೆಲ್ಲ ಹೇಗಿದೆ? ಅಂದರೆ ಒಂದಷ್ಟು ಬಿಸ್ನೆಸ್ ವೈಸ್ ಏನಾದರೂ ಎನ್ಕ್ವೈರಿಗಳಿದಾವ? ಇವಾಗ ಬಿಸ್ನೆಸ್ಸು ನಮ್ಮ ಈ ಸಿನಿಮಾನ ಗೋಕುಲ್ ರಾಜ್, ಶ್ರೀ ಗೋಕುಲ್ ಫಿಲಮ್ಸ್ ಮುಖಾಂತರ ರಿಲೀಸ್ ಮಾಡ್ತಾಯಿದ್ದೀವಿ. ಅವರು ಸಿನಿಮಾ ನೋಡಿ, ಅವ್ರು ಬೇರೆ ಏನು ಹೇಳಿಲ್ಲ, ಸಿನಿಮಾ ನೋಡಿದ್ರು, ನೋಡಿ ಬಂದು ಬಂದಮೇಲೆ
ನಾನು ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಕಾರಣ ಅಂದರೆ ನೋಡಿ, ನಾನು ಇತ್ತೀಚೆಗೆ ಒಂದು 15 ಡೇಸಿಂದ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಪ್ರತಿದಿನ ಒಂದು 2-3 ಜನ ಬರ್ತಾರೆ, ಸರ್ ನಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡಿ ಅಂತ. ನಿನ್ನೇನು ಇಬ್ಬರು ದೊಡ್ಡ ಸಿನಿಮಾ, ಅದು ಹೆಸರು ಹೇಳಬಾರ್ದು, ಬಂದು ಅವರು ಒಂದು ಡೋರ್ಸ್ ಇದ್ದುಬಿಟ್ಟು ಅದು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ದೊಡ್ಡ ಸಿನಿಮಾ ಅಂತ ಅವ್ರು ಬಂದು ಕೇಳಿದ್ರು, ಇಲ್ಲ ನಾನು ಈ ಸಿನಿಮಾ ಮಾಡ್ತಾಯಿದ್ದೀನಿ, ಇನ್ನು ಮಾಡೋಕ್ಕಾಗಲ್ಲ ಅಂದರು. ತುಂಬ ಬ್ಯುಸಿ ಇರುವಂಥ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ತುಂಬ ಬ್ಯುಸಿ. ಅವ್ರು ಕೇಳಿದ್ದು ನಾವು ಡೈಲಿ 2-3 ಜನ ಬರ್ತಾರೆ, ಬಂದು ಸರ್ ನಮ್ಮ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಮಾಡಿ ಅಂತ. ಅವರು ಇಲ್ಲ ನಾನು ಗನ್ಸ್ ಆ್ಯಂಡ್ ರೋಸಸ್ ಮಾಡ್ತಾಯಿದ್ದೀನಿ, ಇದಾದಮೇಲೆ ನಾನು ನೋಡ್ತೀನಿ, ಅದಾದಮೇಲೆ ಬೇರೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದು ಬಿಟ್ಟರೆ ಅದಾದಮೇಲೆ ನಾನು ಮಾಡೋದು ಬೇರೆ ಮಾಡಲ್ಲ. ಆಮೇಲೆ ಪ್ರತಿಯೊಬ್ಬರಿಗೂ ನಮ್ಮ ಸಾರ್ ಹೆಂಗೆ ಹೇಳಿದ್ರು, ನಿಜವಾಗ್ಲೂ ನಾನು ಒಂದು ಹೆಮ್ಮೆ ಅನ್ನಿಸ್ತದೆ. ಸಾರ್ ಹೇಳಿದ್ರಾಗ ಹೆಂಗೆ ನಮ್ಮ ಹೀರೋ ಅವ್ರು ಪ್ರತಿಯೊಬ್ಬರು ಯಾರು ಬರ್ತಾರೆ, ಪ್ರತಿಯೊಬ್ಬರಿಗೆ ಅಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು, ಎಲ್ಲ ಹೀರೋ ಥಿಯೇಟ್ರ್ಗಳು ಯಾರ ಡಿಸ್ಟ್ರಿಬ್ಯೂಟರ್ ಬರ್ತಾ ಇದ್ದಾರೆ, BN ಗಂಗಾಧರು ಅವರು ಎಲ್ಲರೂ ಹೇಳ್ತಾರೆ, ನಮ್ಮ ಹೀರೋ ಗನ್ಸ್ ಆ್ಯಂಡ್ ರೋಸಸ್ ನೋಡಿ, ನಮ್ಮ ಹೀರೋ ಒಂದು ಲೆಗ್ಗಲ್ಲಿ ಒಂದು ಫೈಟ್ ಮಾಡ್ತಾರೆ ನೋಡಿದ್ರೆ ಅಂದರೆ ಅದನ್ನು ನಾನು ಅವರು ಎಲ್ಲ ಪ್ರತಿಯೊಬ್ಬರಿಗೂ ಅದು ಹೇಳ್ತಾರೆ. ಅಂದರೆ ಆ ರೀತಿ ಅವರು ಎಲ್ಲರೂ ಹೇಳಿ, ಅಂದರೆ ಇವೆಲ್ಲ ಇರುವಾಗ ಬಿಸ್ನೆಸ್ ಆಗ್ತಾಯಿದೆ, ನಾವೆಲ್ಲ ಪಬ್ಲಿಸಿಟಿ ಮಾಡ್ತಾಯಿದ್ದೀವಿ, ಎಲ್ಲ ಪ್ರತಿಯೊಬ್ಬರಿಗೂ ಇವಾಗ ಥಿಯೇಟರ್ ಸೆಟಪ್ಸ್ ಎಲ್ಲ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ ಅವರು ಈಗ ಪುಷ್ಪ 2 ಏನು ಮಾಡಿದ್ದಾರೆ, ಅವರೆಲ್ಲರೂ ಬಂದವರೆಲ್ಲ ಪೋಸ್ಟ್ ನೋಡ್ತಾರೆ, ನಾವು ಥಿಯೇಟ್ರಿಗೆ ನಮ್ಮ ಸಿನಿಮಾ ನಾವು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಹೇಳ್ಬೇಕಂದ್ರೆ ಒಂದು ಖುಷಿ ವಿಚಾರನೇ. ಫಿಲಮ್ಸ್ ಅವರೇನು ಸಾಧಾರಣ ಡಿಸ್ಟ್ರಿಬ್ಯೂಟರ್ ಅಲ್ಲ, ಸುಮಾರು 100 ಫಿಲಮನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥವ್ರು. ಒಂದು ಹೊಸ ಹೀರೋ ಪಿಕ್ಚರ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದರೆ ಕಾರಣ ಪಿಕ್ಚರ್ ಕ್ವಾಲಿಟಿ ಮತ್ತು ಹೀರೋಯಿಸಮ್ ಏನಿದೆ, ಅದರೊಳಗೆ ಹೀರೋಯಿಸಮ್ ಏನು ನೋಡಿದ್ದಾರೆ, ಇದು ಜನಕ್ಕೆ ಹತ್ತಿರ ಆಗುತ್ತೆ, ಈ ಪಿಕ್ಚರ್ ಹಿಟ್ ಆಗುತ್ತೆ ಅಂತೇಳಿ ಮುಂದೆ ಬಂದಿದ್ದಾರೆ. ಮೇಲೆ ನಂದು ಒಂದು ಪ್ರಶ್ನೆ ಆಗಲೇ ಮಧ್ಯಲಾಯಿತು. ಸರ್ ಹೇಳಬೇಕಾದ್ರೆ ಸಿನಿಮಾ ಶುರು ಆಯಿತು ಅಂದರೆ ಮುಗಿಯೋವರೆಗೂ ನಿಲ್ಲಬಾರ್ದು ಅಂತ ನೀವು ಅಂದರೆ ಅಂತೆ. ಈ ಲೈನ್ ಯಾಕೆ ಸರ್, ಅಂದರೆ ಟ್ರಿಗರ್ ಆಗಿದೆ ಯಾಕೆ? ಯಾಕೆಂದರೆ ನಾನು ಯಾವುದೇ ಕೆಲಸನ ನಾನು ಪ್ರಾರಂಭ ಮಾಡಿದೆ, ಅದು ನಾನು ರಿಯಲ್ ಎಸ್ಟೇಟಲ್ಲಿ ಇರ್ಬೋದು ಅಥವಾ ರಾಜಕೀಯದಲ್ಲಿ, ಅದು ಎಂಡ್ ಇರಬೇಕು. ಸ್ಟಾರ್ಟ್ ಮಾಡೋದಲ್ಲ, ಎಂಡ್ ಏನು ಮಾಡ್ತೀನಿ ಮಾಡಲ್ಲ, ಅದು ಕಂಪ್ಲೀಟ್ ಆಗಬೇಕು, ಕಂಪ್ಲೀಟ್ ಆಗಲ್ಲ. ಸೊ ಕಂಪ್ಲೀಟ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿದಾಗ ಕಂಪ್ಲೀಟ್ ಆಗುತ್ತೆ. ನಾವು ಏನೋ ಮಾಡಬೇಕು ಅಂತ ಹೊಟ್ಟರೆ ಕಂಪ್ಲೀಟ್ ಆಗಲ್ಲ. ನಾನು ಯಾವುದೇ ಅದಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ಸಿನಿಮಾ ಶುರು ಮಾಡ್ತಾರೆ, ಕೆಲವು ಕಡೆ ನಿಂತೋಗ್ಬೋದು, ಅದು ಕಾರಣಾಂತರಗಳು ನಿಲ್ತವೆ, ಬರೀ ದುಡ್ಡಿಂದ ಅಂತಲ್ಲ, ಕತೆ ಇಲ್ಲದೆ ಇರ್ಬೋದು, ನಿರ್ದೇಶಕನ ಸಮಸ್ಯೆ ಆಗ್ಬೋದು, ಏನೂ ಆಗಿ ಬಂದಿರ್ಬೋದು. ನಾನು ಇವೆಲ್ಲ ಇಲ್ಲದೆ ಮಾಡ್ತೀನಿ ಅಂದರೆ ಸಿನಿಮಾ ಮಾಡಿ, ಕಂಪ್ಲೀಟ್ ಮಾಡಿ. ಅದು ಹಿಟ್ಟಾಗೋದು, ಅದರಿಂದ ಬರ್ತಕ್ಕಂಥ ಲಾಭ ಏನು, ನಷ್ಟ ಏನು, ನಾನು ಫೇಸ್ ಮಾಡ್ತೀನಿ. ಅದ್ರ ಬಗ್ಗೆ ತಲೆಗೆ ನಾನು ಕಂಪ್ಲೀಟ್ ಮಾಡಬೇಕು. 5 ಲ್ಯಾಂಗ್ವೇಜ್ ಮಾಡ್ತೀನಿ ಅಂದರು, ಆಯಿತು, ಅದು ಮಾಡಿ. ನಾವು ಚಿತ್ರೀಕರಣ ಮಾಡಿ, ಡಬ್ಬಿಂಗ್ ಮಾಡಿ, ಸೆನ್ಸಾರ್ ಮಾಡಿ, 5 ಲ್ಯಾಂಗ್ವೇಜ್ ಸೆನ್ಸಾರ್ ಮಾಡಿ, ನಾವು ಆಲ್ರೆಡಿ ಈಗ DPX ಮಾಡಿ, UFO ಮತ್ತು ಸ್ಕ್ರಾಬಲ್ ಅವಕ್ಕೆಲ್ಲ ಅಪ್ಲೋಡ್ ಮಾಡಿ ರೆಡಿ ಫಾರ್ ರಿಲೀಸ್ ಇಟ್ಟಿದ್ದೀವಿ. ಅಲ್ಲ, DPX ಅನ್ನೋ ಪದ ಬಳಸ್ತಾರೆ ಅಂದರೆ ಸರ್ ಪರ್ಫೆಕ್ಟ್, ಎಲ್ಲವೂ ನಾಲೆಜ್ ಇದೆ ಸರ್ಗೆ. ದಟ್ ಈಸ್ ರೆಡಿ ಫಾರ್ ರಿಲೀಸ್. ನಾನು ಏನು 3ನೇ ತಾರೀಕು ಯಾವುದೇ ಗೊಂದಲ ಇಲ್ಲದೆ ಥಿಯೇಟ್ರಲ್ಲಿ ಸಿನಿಮಾ ಬರುತ್ತೆ. ವೆರಿ ನೈಸ್, ವೆರಿ ನೈಸ್. ಸರ್, ಬಹಳ ವರ್ಷಗಳ ಜರ್ನಿ, ಜನವರಿ 3ಕ್ಕೆ ರಾಜ್ಯಾದ್ಯಂತ ನಿಮ್ಮ ಕನಸು ನನಸಾಗ್ತಿದೆ. ನಿಮ್ಮನ್ನು ಪ್ರೀತಿಸುವಂಥ ಆಡಿಯನ್ಸ್, ಅಂದರೆ ಅಲ್ಲಿ ತುಂಬ ಜನ ಕಡೆ ನೀವು ಕೆಲಸ ಮಾಡಿರ್ತೀರಿ, ಬಟ್ ಅದು ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ ಆ ಒಂದು ಸ್ಥಾನ ಸಿಕ್ಕಿರೋದಿಲ್ಲ, ಪ್ರಯತ್ನಗಳಾಗಿರ್ತವೆ, ಇದ್ರ ಮೂಲಕ ಬರ್ತಾಯಿದ್ದೀರಿ. ಎಷ್ಟು ಫುಲ್ಫಿಲ್ ಇದೆ ಲೈಫು? ಇಟ್ಸ್ ಎಮೋಷನ್ ಕ್ವಶನ್, ನನಗೆ ಅರ್ಥ ಆಗ್ತಿದೆ ನಿಮ್ಮ ಫೀಲಿಂಗು, ಬಟ್ ಇಟ್ಸ್ ಅಬೌಟ್ ಎಮೋಷನ್. ಅಂದರೆ ಇವಾಗ ನಮ್ಮ ಕೆಲಸ ಮಾಡಿದ್ದೀವಿ ನಾವು, ಸಾರು ಅದೇ ರೀತಿ ನಮಗೆ ಒಂದು ಪೂರ್ಣ ಪ್ರಮಾಣ ಇದು ಕೊಟ್ಟರು, ನೀವು ಮಾಡಿ ಅಂತ. ಪ್ರತಿಯೊಂದರಲ್ಲೂ ನಮ್ಗೆ ಯಾವುದೇ ಕೊರತೆ ಮಾಡದೇ ಸಿನಿಮಾ ಮಾಡಿದ್ದೀವಿ. ನಾವು ಅಂದ್ಕೊಂಡು ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಕಡೆ ಒಂದು ಸಂತೋಷ. ಅದೇ ರೀತಿ ಒಂದು ಜನ ಈ ಸಿನಿಮಾನ 100% ಮೆಚ್ಕೊಳ್ತಾರೆ ಅನ್ನೋ ಒಂದು ಇದು ಸಾರ್ ಹೇಳ್ದಂಗೆ, ನಾವು ಇದು ಒಂದೇ ಸಿನಿಮಾ ಅಲ್ಲ, ಮುಂದೆ ಮಾಡಬೇಕು, ಇದು ಜನಗಳಿಗೆ ಇಷ್ಟ ಆಗಬೇಕು, ಜನಗಳಿಗೆ ಇಷ್ಟ ಆಗೋ ರೀತಿ ಸಿನಿಮಾ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಸರ್, ಅಭಿಮಾನಿ ದೇವರೊಳಗೆ, ಅಂದರೆ ನೀವು ಒಬ್ಬ ಜೆನ್ಯೂನ್ ಸಿನಿಮಾ ಪ್ರೇಮಿಯಾಗಿ ಸಿನಿಮಾ ಇಂಡಸ್ಟ್ರಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೋಡಿರ್ತೀರಿ. ನಿಮ್ಮ ಪ್ರೊಡಕ್ಷನ್ನ ಈ ಸಿನಿಮಾ ಅಭಿಮಾನಿಗಳು ಯಾವ ಕಾರಣಕ್ಕೆ ನೋಡಬೇಕು, ಇದನ್ನು ನೋಡ್ರಿ, ಒಬ್ಬ ನಾಯಕ ನಟನನ್ನು ಬೆಳೆಸ್ರಿ, ಸಿನಿಮಾವನ್ನು ಗೆಲ್ಲಿಸ್ರಿ ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ಕತೆ, ಎರಡನೇದಾಗಿ ನಾಯಕ ನಟ, ಅವನನ್ನು ಈ ನಮ್ಮ ಅಭಿಮಾನಿ ದೇವರುಗಳು ಏನಿದ್ದಾರೆ ಅವನಿಗೆ ಉತ್ತೇಜನ ಕೊಟ್ಟು, ಉತ್ಸಾಹ ಕೊಟ್ಟು ಬೆಳೆಸಿದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟನಾಗಿ ಉಳ್ಕೊತಾನೆ. ಒಂದು. ಎರಡನೇದು, ಹಲವಾರು ಈ ಡ್ರಗ್ ಮಾಫಿಯಾ ಬಗ್ಗೆ ಎಲ್ಲ ಬಂದಿದೆ ಸಿನಿಮಾ,
ನಮ್ಮಲ್ಲಿ ವಿಶೇಷವಾಗಿ ನವೀನ ರೀತಿಯಲ್ಲಿ ಆ ಕಥೆಗಾರ ಬರ್ತಿರ್ತಕ್ಕಂಥ ಕತೆ ಚಿತ್ರಕಥೆಯಲ್ಲಿ ಇದೆ. ಇದು ಸಾಕಷ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಚಿತ್ರ ಆಗುತ್ತೆ. ಹಾಗಾಗಿ ದಯವಿಟ್ಟು ನಾನೆಲ್ಲ ಅಭಿಮಾನಿಗಳಿಗೆ ಕೇಳೋದು, ಥಿಯೇಟ್ರಿಗೆ ಬಂದು ಈ ಕನ್ನಡ ಸಿನಿಮಾನ ನೋಡಿ, ನಮ್ಮ ಗನ್ಸ್ ಆ್ಯಂಡ್ ರೋಸಸ್ ಅಂತ ಸಿನಿಮಾ ನೋಡಿ ಆ ಹೀರೋಗೆ ಆಶೀರ್ವಾದ ಮಾಡಿ ಅವನ್ನ ಬೆಳೆಸಬೇಕು ಅಂತ ನಾವು ಕೇಳ್ಕೊತೀವಿ. ಎಸ್ ಸರ್. ಶ್ರೀನಿವಾಸ್ ಸರ್ ಥ್ಯಾಂಕ್ ಯು ಸೊ ಮಚ್. ನಟ ಸರ್ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಕನ್ನಡದ ಬಹಳಷ್ಟು ಒಳ್ಳೆಯ ರೈಟ್ರ್ಗಳಿಗೆ, ಒಳ್ಳೆಯ ಸ್ಕ್ರೀನ್ ಪ್ಲೇ ರೈಟ್ರ್ಗಳಿಗೆ, ಸಿನಿಮಾ ನಿರ್ದೇಶಕರಿಗೆ, ನಿಮ್ಮಂತ ಅಂದರೆ ಪ್ರೊಡಕ್ಷನ್ ಹೌಸ್ಗಳು ಜೊತೆ ನಿಂತಾಗ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ. ಆ ಒಂದು ಸಾಲಲ್ಲಿ ಜನವರಿ 3ಕ್ಕೆ ಬಿಡುಗಡೆ ಆಗ್ತಿರುವಂತಹ ಗನ್ಸ್ ಆ್ಯಂಡ್ ರೋಸಸ್ ಚಿತ್ರಕ್ಕೆ ಕನ್ನಡ ಪಿಕ್ಚರ್ ಕಡೆಯಿಂದ ಶುಭ ಹಾರೈಕೆಗಳು. ನಿಮ್ಮ ಪ್ರಯತ್ನಗಳು ಸರ್ ನಿರಂತರವಾಗಿರಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಗನ್ಸ್ ಆ್ಯಂಡ್ ರೋಸಸ್ ಚಿತ್ರದ ನಿರ್ದೇಶಕರು, ನಿರ್ಮಾಪಕರ ಮಾತು. ಸಿನಿಮಾ ಜನವರಿ 3ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.